ಅವ್ರು ಯಾರು ಯಾರು ಅಂತ ಈ ಜಿಲ್ಲೆ ಜನಕ್ಕೆ ಗೊತ್ತಿಲ್ಲ. ರೇವಣ್ಣ ಅವ್ರ ಮೇಲೆ ಇದ್ದಂತ ಸಿಟ್ಟಿಗೆ, ಅವರ ಒಂದು ಗುಂಡಾಗಿರಿ ಪ್ರವೃತ್ತಿ, ಶ್ರೇಯಸ್ ಪಟೇಲ್ ಅವರಿಗೆ ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿಯಲ್ಲಿ ಅಷ್ಟು ಓಟ್ಗಳು ಬಂದಿದ್ದು. ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಮಾರಕವಾದಂತ ವಿಚಾರ. ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಥ್ರೂ ಇಟ್ ಓಪನ್ ದಿ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತ. ಇವತ್ತು ಅದೇ ಉರಿತಾ ಇರ್ತಕ್ಕಂಥ ಮನೆಗೆ ಈ ದಲಿತ ಸಮುದಾಯವನ್ನ ಇವತ್ತು ನೀವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದ್ ರೀತಿ ತಲೆಯೆಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅಕ್ಷಮ್ಯವಾದದ್ದು ಅಂತೇಳಿ. ಬಹುಶಃ ರಾಜಕಾರಣ ಅಂತಕ್ಕಂಥದ್ದು ಒಂದು ಸೇವೆಯಾಗಿ ಉಳಿಬೇಕಾಯ್ತು ಈ ಒಂದು ದೇಶದಲ್ಲಿ. ಆದ್ರೆ ಇವತ್ತು ಒಂದು ಉದ್ಯಮ ಆಗ್ತದೆ. ಆದ್ರೆ ಮತದಾರರನ್ನ ದುಡ್ಡು ಕೊಟ್ಟು ಅಥವಾ ಆಮಿಷಗಳನ್ನ ತೋರಿಸಿ ಕೊಂಡ್ಕೊಳ್ತಕ್ಕಂಥದ್ದು ಸರ್ವರಿಗೂ ಸಮಪಾಡು ಸರ್ವರಿಗೂ ಸಂಬಾಳು ಅಂತಕ್ಕಂಥದ್ದು. ಸೊ ದಯಮಾಡಿ ನನ್ನ ಜೊತೆ ಕೂತು ಮಾತಾಡಿ. ಗಂಗಾಧರ್ ಬಹುಜನ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದು ಏಕೆ? ಬಹುಶಃ ಈ ಒಂದು ಪ್ರಶ್ನೆ ಬಹಳ ಸಮಂಜಸವಾದದ್ದು ಈ ಒಂದು ಸಂದರ್ಭದಲ್ಲಿ. ಯಾಕೆಂತಂದ್ರೆ ಬಹಳ ಪ್ರಬಲವಾಗಿ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿ ಒಂದು ಕಡೆ, ಇನ್ನೊಂದು ಕಡೆ ಇನ್ನೊಂದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಕಡೆ ಬಹಳ ಪೈಪೋಟಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿ ಯಾಕೆ ಅಂತಕ್ಕಂಥದ್ದು ಜನಸಾಮಾನ್ಯರ ಪ್ರಶ್ನೆ ಆಗಿರ್ಬೋದು, ಅದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಸೊ ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಮೂರನೇ ದೊಡ್ಡ ರಾಷ್ಟ್ರೀಯ ಪಕ್ಷ. ಬಿಜೆಪಿ ಮೊದಲನೇ ಸ್ಥಾನದಲ್ಲಿದೆ, ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ, BSP ಮೂರನೇ ಸ್ಥಾನದಲ್ಲಿದೆ. ಬಹುಶಃ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾದಂತಹ ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಹೊಂದಿರತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ. ಸೊ ಅವರಿಬ್ರು ಕೂಡ ಒಂದೇ, ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಕೂಡ ಒಂದೇ. ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಹಳಷ್ಟು ದಿನಗಳಿಂದ ಕೂಡ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡ್ತಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಅದಕ್ಕೆ ಹೊರತಾಗಿ ಇವತ್ತು ಸಮಾನತೆವಾದವನ್ನ, ಬುದ್ಧನವಾದವನ್ನ, ಸಂವಿಧಾನದ ತತ್ವ ಆದರ್ಶಗಳನ್ನ ಇಟ್ಕೊಂಡು ಮುನ್ನಡೀತಿರ್ತಕ್ಕಂಥ ಪಕ್ಷ. ಸೊ ಹಂಗಾಗಿ ಬಹುಜನ್ ಸಮಾಜ್ ಪಾರ್ಟಿಯ ಒಂದು ಸ್ಪರ್ಧೆ ಅನಿವಾರ್ಯ. ಸೊ ಹಂಗಾಗಿ ನಾನು ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀನಿ. ಗಂಗಾಧರ್ ಬಹುಜನ್ ಅವರ ಹಿನ್ನೆಲೆ ಏನು? ಸೊ ನಾನು ಕಳೆದ 25 ವರ್ಷಗಳಿಂದನೂ ಕೂಡ, ವಿದ್ಯಾರ್ಥಿ ಜೀವನದಿಂದನೂ ಕೂಡ ಈ ಒಂದು ಬಹುಜನ್ ಚಳವಳಿಯಲ್ಲಿ ನನಗೆ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ನನ್ನ ಮನಸ್ಸಿಗೆ ಬೀಳ್ತು. ಸೊ ಅವತ್ತಿಂದನೂ ಕೂಡ ನಮ್ಮೆಲ್ಲ ಪೂರ್ವಿಕರು, ಶಾಹು ಮಹಾರಾಜ್ ಆಗಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಜ್ಯೋತಿ ಬೋಪ್ಲೆ, ಸಾವಿತ್ರಿ ಬೋಪ್ಲೆ, ಈ ಎಲ್ಲ ಪೂರ್ವಿಕರ ಹೋರಾಟವನ್ನ ಮುನ್ನಡೆಸಿರ್ತಕ್ಕಂಥ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಬಹುಜನ್ ಸಮಾಜ್ ಪಾರ್ಟಿಯ ಸಂಸ್ಥಾಪಕರು. ಸೊ ಅವರ ಒಂದು ಚಳುವಳಿಯನ್ನ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಸೊ ಅದಕ್ಕೆ ಒಂದಷ್ಟು ಪೂರ್ವ ತಯಾರಿಯನ್ನ ನಾನು ಕೂಡ ಮಾಡಿಕೊಂಡು, ಸೊ ಈ ಒಂದು ರಾಜಕಾರಣಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅದನ್ನ ಪೂರ್ವ ತಯಾರಿಯನ್ನ ಮಾಡ್ಕೊಂಡು, ಪೊಲಿಟಿಕಲ್ ಸೈನ್ಸಲ್ಲೇ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡು, ಲಾ ಕಂಪ್ಲೀಟ್ ಮಾಡ್ಕೊಂಡು, ಸೊ ಈ ಹಿಂದೆನೂ ಕೂಡ ನಾನು 3 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ, ಈ ಬಾರಿ ಒಂದು ಲೋಕಸಭಾ ಒಂದು ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದೀನಿ. ಸೊ ಇದು ನನ್ನ ಒಂದು ಹಿನ್ನೆಲೆ. ಗಂಗಾಧರ್ ಬಹುಜನ್ ಅವರಿಗೆ ರಾಜಕೀಯ ಎದುರಾಳಿ ಯಾರು? ಸೊ ಇಬ್ರು ಕೂಡ ಇವತ್ತು ಮೈತ್ರಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ, ಸೊ ಇಬ್ಬರಿಗೂ ಕೂಡ ಸಮಬಲ ಸ್ಪರ್ಧೆಯನ್ನ ಒಡ್ಲಿಕ್ಕೆ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾನು ಸಿದ್ಧನಿದ್ದೀನಿ. ಹಣದ ಒಂದು ಚುನಾವಣೆ ನಡುವೆ ಸೈದ್ಧಾಂತಿಕ ಹಿನ್ನೆಲೆ ಚುನಾವಣೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ಲ, ಬಹುಶಃ ರಾಜಕಾರಣ ಅಂತಕ್ಕಂಥದ್ದು ಒಂದು ಸೇವೆಯಾಗಿ ಉಳಿಬೇಕಾಯ್ತು ಈ ಒಂದು ದೇಶದಲ್ಲಿ. ಆದ್ರೆ ಇವತ್ತು ಒಂದು ಉದ್ಯಮ ಆಗ್ತದೆ. ದುಡ್ಡಿನ ಆಧಾರದ ಮೇಲೆ, ಒಂದು ಹಣಕಾಸಿನ ಆಧಾರದ ಮೇಲೆ, ಅವನ ಒಂದು ಹಣಕಾಸಿನ ಸ್ಟೆಬಿಲಿಟಿ ಮೇಲೆ ಒಬ್ಬ ವ್ಯಕ್ತಿನ ಅಳಿತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂಥ ವಿಚಾರ. ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆಯೋ, ಸರ್ವ ಜನಾಂಗವನ್ನು ಕೂಡ, ಧರ್ಮವನ್ನು ಕೂಡ ಪ್ರೀತಿಸ್ತಕ್ಕಂಥ ಒಂದು ಮನಸ್ಥಿತಿ ಇದೆಯೋ, ಮತ್ತೆ ಈ ದೇಶದ ಬಗ್ಗೆ ಅಭಿಮಾನ ಇದೆಯೋ, ಗೌರವ ಇದೆಯೋ, ಪ್ರೀತಿ ಇದೆಯೋ, ಸೊ ಅಂತ ವ್ಯಕ್ತಿನ ಆಯ್ಕೆ ಮಾಡುವಂತ ಮುಕ್ತವಾದಂತ ವಾತಾವರಣ ಇರಬೇಕಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ. ಆದ್ರೆ ಮತದಾರರನ್ನ ದುಡ್ಡು ಕೊಟ್ಟು ಅಥವಾ ಆಮಿಷಗಳನ್ನ ತೋರಿಸಿ ಕೊಂಡ್ಕೊಳ್ತಕ್ಕಂಥದ್ದು ಇದು ಡೆಮೋಕ್ರಸಿಗೆ ಒಂದು ರೀತಿಯಾದಂತ ಮಾರಕವಾದಂತ ವಿಚಾರ. ಸೊ ಮುಕ್ತವಾದಂತ ಒಂದು ಚುನಾವಣೆಗಳು ನಡೀತಾ ಇಲ್ಲ ಅಂತಕ್ಕಂಥದ್ದು ಬಹಳ ವಿಷಾದಕರವಾದಂತ ಸಂಗತಿ. ಗಂಗಾಧರ್ ಬಹುಜನ್ ಅವರು ಗೆದ್ದು ಬಂದ್ರೆ ಚುನಾವಣೆಯಲ್ಲಿ ಯಾವ ರೀತಿ ಆಡಳಿತ ನಿರೀಕ್ಷೆ ಮಾಡಬಹುದು? ಬಹುಜನ್ ಸಮಾಜ್ ಪಾರ್ಟಿಗೆ ತಂದೆ ಆದಂತ ಮ್ಯಾನಿಫೆಸ್ಟೋ ಇಲ್ಲ. ಸೊ ಯಾಕೆ ಅಂತಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಭಾರತ ಏನಂತಂದ್ರೆ, ಸೊ ಎಲ್ಲ ಧರ್ಮಗಳಿಗೂ ಕೂಡ, ಎಲ್ಲ ಸಮುದಾಯದವರಿಗೂ ಕೂಡ ಸಮಾನವಂತ ಹಕ್ಕು ಅವಕಾಶಗಳು ಸಿಗ್ಬೇಕು ಅಂತಕ್ಕಂಥದ್ದು ಸಂವಿಧಾನದ ಮುಖ್ಯ ಉದ್ದೇಶ. ಸರ್ವರಿಗೂ ಸಮಪಾಡು ಸರ್ವರಿಗೂ ಸಂಬಾಳು ಅಂತಕ್ಕಂಥದ್ದು. ಸೊ ಆ ಒಂದು ಪರಿಕಲ್ಪನೆಯನ್ನ ಹೊಂದಿರತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿ.
ಸಂವಿಧಾನದೊಳಗಡೆ ಎಲ್ಲ ಅಂಶಗಳು ಕೂಡ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರೆ ಈ ದೇಶ ಕೇವಲ 20 ವರ್ಷಗಳಲ್ಲಿ ಪ್ರಬುದ್ಧಮಾನ ದೇಶ ಆಗುತ್ತೆ, ಅಂದ್ರೆ ಒಂದು ಸೂಪರ್ ಪವರ್ ಕಂಟ್ರಿ ಆಗುತ್ತೆ. ಸೊ ಈ ಒಂದು ಸಂವಿಧಾನವನ್ನ ಸರಿಯಾದ ರೀತಿ ಜಾರಿ ಮಾಡದಿರೋ ಪರಿಣಾಮವಾಗಿ ಇವತ್ತು ಕೂಡ ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿದ್ದೀವಿ. ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನು ಕಾಣಕ್ಕೆ ಸಾಧ್ಯ ಆಗಿಲ್ಲ. ಬಹುಜನ್ ಸಮಾಜ್ ಪಾರ್ಟಿ ಮೂಲ ಉದ್ದೇಶ ಅಂಬೇಡ್ಕರ್ ಕನಸನ್ನ ನನಸು ಮಾಡೋದು, ಅವರು ಎಳೆದು ತಂದಿರತಕ್ಕಂಥ ವಿಮೋಚನಾ ಚಳವಳಿ ಏನಿದೆ ಅದನ್ನ ಮುನ್ನಡೆಸ್ತಕ್ಕಂಥದ್ದು. ಗಂಗಾಧರ್ ಬಹುಜನ್ ಅವರ ಪ್ರಕಾರ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕೊಡುಗೆ ಜಿಲ್ಲೆಗೆ ಶೂನ್ಯ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ವಿಪುಲವಾದಂತಹ ಒಂದು ಅವಕಾಶ ಇತ್ತು ಈ ಒಂದು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ. ಜೊತೆಗೆ ಅವ್ರಿಗೆ ಒಂದು ಹಿನ್ನೆಲೆ ಇದೆ, ರಾಜಕೀಯ ಹಿನ್ನೆಲೆ ಇದೆ. ಅವರ ತಂದೆ ಅವರದು, ಅವರ ಮನೆತನದ್ದು, ಅವರ ತಾತಂದು ಒಂದು ಹಿನ್ನೆಲೆ ಇದೆ. ಅವರು ಇಡೀ ದೇಶದಲ್ಲಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇವ್ರು ಯಾರು ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಬಹಳ ವಿಪುಲವಾದಂತ ಅವಕಾಶಗಳಿತ್ತು. ಅವರು ಅದನ್ನ ಕೈ ಚೆಲ್ಲಿದ್ರು. ತಮಗೆ ಸಿಕ್ಕಂತ ಅವಕಾಶಗಳನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳದಲೆ ಸೊ ಅವರು ವಿಫಲ ಆಗಿದ್ರು ಅಂತೇಳಿ ನನ್ನ ಒಂದು ಪರಿಭಾವನೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬಗ್ಗೆ ಗಂಗಾಧರ್ ಬಹುಜನ್ ಅವರ ಅಭಿಪ್ರಾಯ ಏನು? ಪಾಪ ಅವ್ರ ಬಗ್ಗೆ ನಾನು ಏನ್ ಹೇಳಿ. ಅವ್ರು ಬಂದಿರತಕ್ಕಂಥದ್ದು ಈಗ ಅವ್ರು ಯಾರು ಅಂತ ಈ ಜಿಲ್ಲೆ ಜನಕ್ಕೆ ಗೊತ್ತಿಲ್ಲ. ಬಹುಶಃ ಕಳೆದ ಚುನಾವಣೆಯಲ್ಲಿ ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ವಿರುದ್ಧವಾಗಿ ನಿಂತುಕೊಂಡು ಬಹಳ ಹತ್ತಿರಕ್ಕೆ ಸಮೀಪಕ್ಕೆ ಬಂದು ಸೋತಿದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು, ಇದು ಶ್ರೇಯಸ್ ಪಟೇಲ್ ಅವ್ರ ಮೇಲಿರ್ತಕ್ಕಂಥ ವರ್ಚಸ್ಸಾಗ್ಲಿ ಅಥವಾ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನ ಆಧಾರವಾಗಿ ಇಟ್ಕೊಂಡು ಜನ ವೋಟ್ ಮಾಡಿಲ್ಲ ಅವ್ರಿಗೆ. ಸೊ ಅವ್ರಿಗೆ ವೋಟ್ ಮಾಡಿದ್ದು ಏನಕ್ಕಪ್ಪ ಅಂತಂದ್ರೆ ರೇವಣ್ಣ ಅವ್ರ ಮೇಲಿದ್ದಂತ ಸಿಟ್ಟಿಗೆ. ಸೊ ಅವ್ರನ್ನ ಸೋಲಿಸ್ಬೇಕು ಅಂತಕ್ಕಂಥ ಜನ ಏನ್ ಮನಸ್ಸು ಮಾಡಿದ್ರು, ಅವರ ಒಂದು ಗುಂಡಾಗಿರಿ ಪ್ರವೃತ್ತಿ, ಸೊ ಅವರ ಒಂದು ಈ ಒಂದು ಕುಟುಂಬ ರಾಜಕಾರಣದ ಹಿನ್ನೆಲೆ ಏನಿತ್ತು, ಸೊ ಈ ಒಂದು ದರ್ಪವನ್ನ ಕಡಿಮೆ ಮಾಡಬೇಕು, ಇವ್ರನ್ನ ಸೋಲಿಸ್ಬೇಕು ಅಂತೇಳಿ ಜನ ಪರ್ಯಾಯ ಒಂದು ಆಲೋಚನೆ ಮಾಡಿದ್ರು. ಸೊ ಅವ್ರಿಗೆ ಇವ್ರಿಗೆ ಯಾರಿಗೆ ನಮ್ಮ ಶ್ರೇಯಸ್ ಪಟೇಲ್ ಅವ್ರಿಗೆ ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿಯಲ್ಲಿ ಅಷ್ಟು ಓಟ್ಗಳು ಬಂದಿದ್ದು. ವೈಯಕ್ತಿಕವಾಗಿ ಅವರ ಸಾಧನೆ ಏನೂ ಇಲ್ಲ. ಕುಟುಂಬ ರಾಜಕಾರಣದ ಬಗ್ಗೆ ಗಂಗಾಧರ್ ಬಹುಜನ್ ಅವರ ಅಭಿಪ್ರಾಯ ಏನು? ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಮಾರಕವಾದಂತ ವಿಚಾರ. ಯಾಕಪ್ಪ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿತವಾಗಿ ನಾವು ರಾಜಪ್ರಭುತ್ವನ ಕಂಡಿದ್ವಿ, ನಿರಂಕುಶ ಪ್ರಭುತ್ವನ ಕಂಡಿದ್ವಿ, ಪರಕೀಯರ ಆಳ್ವಿಕೆಯನ್ನು ಕಂಡಿದ್ವಿ. ಸೊ ಇದೆಲ್ಲ ಮನಗಂಡಂತ ಅನೇಕ ಮಹನೀಯರು ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಜಾರಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನು ಹಾಕಿದರೆ. ಸೊ ಅದಕ್ಕೆ ಪೂರಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಪ್ರಜೆಗಳೇ ಪ್ರಭುಗಳು ಅಂತೇಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜೆಗಳೇ ಪ್ರಭುಗಳು, ಸೊ ನಮ್ಮನ್ನ ನಾವು ಆಳ್ಕೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಆಗಿತ್ತು. ಗಂಗಾಧರ್ ಬಹುಜನ್ ಅವರಿಗೆ ಯಾಕೆ ಮತ ನೀಡಬೇಕು? ಯಾಕಂದ್ರೆ ಈ ಸಮಾಜದ ಕಟ್ಟ ಕಡೆಯಲ್ಲಿ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಲ್ಲ ರೀತಿಯಾದಂತ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ಬಲವನಾಗಿ ಅನುಭವಿಸಿದಂತವನಾಗಿ, ಮತ್ತೆ ಈ ದೇಶದ ರಾಜಕಾರಣದಲ್ಲಿ ಏನೆಲ್ಲ ಸಾಧಿಸಬಹುದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಥ್ರೂ ಇಟ್ ಓಪನ್ ದಿ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತೇಳಿ. ನಮ್ಮೆಲ್ಲ ಅಭಿವೃದ್ಧಿಯ ಬಾಗಿಲುಗಳ ಕೀಲಿಕೈ ಎಲ್ಲಿದೆಯಪ್ಪ ಅಂತಂದ್ರೆ ಅದು ರಾಜಕಾರಣದಲ್ಲಿದೆ. ಸೊ ಆ ಒಂದು ರಾಜಕಾರಣದ ಕೀಲಿಕೈಯನ್ನು ಪಡ್ಕೊಂಡ್ರೆ ನಮ್ಮೆಲ್ಲ ಸಮಸ್ಯೆಗಳಿದೆ, ಮೂಲ ಸಮಸ್ಯೆಗಳಿದೆ, ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡ್ಕೋಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಗಂಗಾಧರ್ ಬಹುಜನ್ ಏನಾದ್ರು ಕನಸಿನ ಹಾಸನ ಈ ತರ ಇರಬೇಕು ಅನ್ನೋದು ಏನಾದ್ರು ಇದೆಯಾ? ಹಾಸನದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಸುಮಾರು 4-5 ದಶಕಗಳ ಕಾಲ ಸನ್ಮಾನ್ಯ ದೇವೇಗೌಡರ ಕುಟುಂಬ ಈ ಒಂದು ಜಿಲ್ಲೆಯನ್ನು ಆಳ್ವಿಕೆ ಮಾಡಿದೆ. ಈ ಜಿಲ್ಲೆಯ ಜನ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಜಿಲ್ಲೆಯಿಂದ 2 ಮುಖ್ಯಮಂತ್ರಿಗಳು ಅಂದ್ರೆ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ಸಾರಿ ಪ್ರಧಾನಮಂತ್ರಿಯಾಗಿ ಈ ಒಂದು ಜಿಲ್ಲೆಯಿಂದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು. ಇಡೀ ದೇಶದಲ್ಲಿ, ನಾನು ರಾಜ್ಯದಲ್ಲಿ ಹೇಳ್ತಲ್ಲ, ಇಡೀ ದೇಶದಲ್ಲಿ ಬಹಳ ಅಭಿವೃದ್ಧಿ ಹೊಂದಿದಂತ ಜಿಲ್ಲೆ ಹಾಸನ. ಈ ನಗರವನ್ನ ಅಥವಾ ಈ ಜಿಲ್ಲೆಯನ್ನ, ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳು ಇದ್ದಂಥದ್ದು. ಸೊ ಇವರು ಯಾಕೆ ಅಂತಂದ್ರೆ ಇವರಿಗೆ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಅದರ ಪರಿಣಾಮವಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಇಲ್ಲಿ ಮುನ್ನಡೆಯಲಿಲ್ಲ. ಇಲ್ಲಿ ನಾವು ನೋಡಿದ್ರೆ ಬಹಳ ಒಂದು ವೈವಿಧ್ಯಮಯವಾದಂಥ ಜಿಲ್ಲೆ ಇದು. ಒಂದು ಕಡೆ ಮಲೆನಾಡು, ತುಂಬಾ ಮಲೆನಾಡು, ಮಳೆ ಬೀಳತಕ್ಕಂಥ ಜಾಗ. ಇನ್ನೊಂದು ಕಡೆ ಅರಸೀಕೆರೆ ಭಾಗಕ್ಕೆ ಬಂದ್ರೆ ನಾವು ತುಂಬಾ ಬರಗಾಲ ಪೀಡಿತ ಪ್ರದೇಶವನ್ನು ನಾವು ನೋಡ್ತೀವಿ. ಸೊ ಒಂದು ಕಡೆ ತೆಂಗು ಹೆಚ್ಚಾಗಿ ಬೆಳಿತಾರೆ, ಒಂದ್ ಕಡೆ ಕಾಫಿ ಹೆಚ್ಚಾಗಿ ಬೆಳಿತಾರೆ, ಒಂದ್ ಕಡೆ ಭತ್ತ ಬೆಳಿತಾರೆ. 3 ಡ್ಯಾಮ್ಗಳಿದಾವೆ.
ಸೊ ಈ 3 ಡ್ಯಾಮ್ಗಳೇನಿದೆ ಇದರ ಒಂದು ನೀರನ್ನ ಉಪಯೋಗ ಮಾಡಿಕೊಂಡು ಕುಡಿಯೋ ನೀರು ಮತ್ತೆ ವ್ಯವಸಾಯಕ್ಕೆ ಕೊಟ್ಟಿದ್ರೆ ಇವ್ರು ಸುಮ್ಮನೆ ನಾನು ರೈತನ ಮಗ, ನಾನು ಮಣ್ಣಿನ ಮಗ ಅಂತ ಹೇಳ್ತಿದ್ರೆ, ಸೊ ಈ 3 ಡ್ಯಾಮ್ ನೀರನ್ನ ಸದ್ಬಳಕೆ ಮಾಡ್ಕೊಂಡಿದ್ರೆ ಈ ಜಿಲ್ಲೆಯ ರೈತರ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು. ಇವತ್ತೇನು ಪಂಜಾಬಲ್ಲಿ ರೈತರುಗಳು ನೋಡ್ತೀವಿ ಎಷ್ಟು ಮಟ್ಟಿಗೆ ಒಂದು ಬೇರೆ ಬೇರೆ ದೇಶದ ಒಂದು ಕೃಷಿ ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಂಡು ಒಂದು ಉತ್ತಮ ಸ್ಥಿತಿಯನ್ನು ಕಂಡುಕೊಂಡಿದ್ರೆ ಅದು ಸಾಧ್ಯ ಇತ್ತು ಹಾಸನ ಜಿಲ್ಲೆಗೆ. ಸೊ ಅದನ್ನ ಕೈ ಚೆಲ್ಲಿದ್ರೆ ಯಾವುದೇ ರೀತಿಯಾದಂತಹ ಒಂದು ಕೃಷಿ ಕೈಗಾರಿಕೆಗಳು ಇಲ್ಲಿ ಸ್ಥಾಪನೆ ಆಗಲಿಲ್ಲ. ಈ ಏನು ಬೆಳೆ ಬೆಳೀತಾರೆ, ಈಗ ತರಕಾರಿ ಬೆಳೆಗಳಾಗಿರ್ಬೋದು ಅಥವಾ ಆಹಾರ ಧಾನ್ಯಗಳಾಗಿರ್ಬೋದು ಅವನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಸರಿಯಾದ ರೀತಿ ವ್ಯವಸ್ಥೆ ಹಾಸನ ಜಿಲ್ಲೆ ಒಳಗಡೆ ಇಲ್ಲ. ಮತ್ತೆ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಅವಕಾಶಗಳನ್ನ ಅನೇಕ ಫ್ಯಾಕ್ಟರಿಗಳನ್ನ ಮಾಡ್ಬೋದಾಯ್ತು, ಒಂದು IT ಹಬ್ ಮಾಡ್ಬೋದಾಗಿತ್ತು. ಇವತ್ತು ಯುವಕರು ಕೆಲಸ ಹುಡ್ಕೊಂಡು ಬೆಂಗಳೂರು, ಹೈದರಾಬಾದ್, ಬಾಂಬೆ, ಡೆಲ್ಲಿ ಕಡೆ ಇವತ್ತು ಪ್ರಯಾಣ ಬೆಳೆಸ್ತಾರೆ. ಸೊ ಇಲ್ಲೇ ಎಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಇತ್ತು, ಅದು ಮಾಡಿಲ್ಲ. ಸೊ ಅದನ್ನ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಕನಸು. ಇದು ಜಿಲ್ಲೆಯಲ್ಲಿ BSP ವರ್ಚಸ್ ಹೇಗಿದೆ? ಚೆನ್ನಾಗಿದೆ. ನಾವು ತಳಹಂತದಲ್ಲಿ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ, ರಾಜಕೀಯ ಜಾಗೃತಿ, ಪರಿಜ್ಞಾನವನ್ನು ತುಂಬತಕ್ಕಂಥ, ಸಂವಿಧಾನದ ಮಹತ್ವವನ್ನು ತಿಳಿಸ್ಕೊಳ್ತಕ್ಕಂಥ, ನಮ್ಮ ಓಟಿನ ಮಹತ್ವವನ್ನು ತಿಳಿಸ್ಕೊಳ್ತಕ್ಕಂಥ ಸಾವಿರಾರು ಶಿಬಿರಗಳನ್ನ ಮಾಡಿದ್ವಿ, ಯುವಕರನ್ನು ತಯಾರು ಮಾಡಿದ್ವಿ, ಮಹಿಳೆಯರನ್ನು ತಯಾರು ಮಾಡಿದ್ವಿ. ಸೊ ಜನರಿಗೆ ಅರಿವಿದೆ. ಸೊ ಅದರ ಪರಿಣಾಮವಾಗಿ ಕಳೆದ ಚುನಾವಣೆಯಲ್ಲಿ ನಮಗೆ 40,000 ಓಟ್ ಬಂತು. ಯಾಕಪ್ಪ ಅಂತಂದ್ರೆ ಸೊ ಜನ ಬೇರೆ ಜನ ಬಯಸ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾದಂತ ಶಕ್ತಿ ಬೇಕು, ರಾಜಕೀಯ ಶಕ್ತಿ ಬೇಕು ಅಂತೇಳಿ ಜನಸಾಮಾನ್ಯರಿಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ. ಸೊ ನಮ್ಮ ಕೆಲಸ ಪ್ರಚಾರಕ್ಕೆ ಬರದೇ ಇರಬಹುದು, ಆದ್ರೆ ನಮ್ಮ ಕೆಲಸ ಜನರ ಮನಸ್ಸಿಗೆ ತಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ಶ್ರೀಧರ್ ಕಲ್ವಿಯರು ಬಹುಜನ ಚಳವಳಿಯ ನಾಯಕರಾಗಿದ್ದವರು, ಹಿಂದೆ BSP ನಿಂತಿದ್ದವರು ಸಕಲೇಶ್ಪುರದಲ್ಲಿ ಸುಮಾರು 18,000 ಮತಗಳನ್ನು ಕೂಡ ಪಡೆದಿದ್ರು. ಈಗ ಏನಾಗಿದೆ ಅಂದ್ರೆ ಅವ್ರು ಹಾಸನಕ್ಕೆ ಬಂದು ಕೆಲವು ಎಲ್ಲಾ ಸಂಘಟನೆಗಳನ್ನು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲಾನು ಕರ್ಕೊಂಡು ಹೋಗ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಅವರು ಈ ಕಾಂಗ್ರೆಸ್ಗೆ ಹೋಗಿ ಅನ್ನೋದು ಎಷ್ಟು ಸತ್ಯ? ಇದು ಅಗತ್ಯ ಇದೆಯಾ ಅಂತ ಏನ್ ಹೇಳ್ತೀರ ಅವ್ರು? ನನಗೆ ವೈಯಕ್ತಿಕವಾಗಿ ಶ್ರೀಧರ್ ಕಲ್ವಿರ್ ಅವ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇತ್ತು. ಯಾಕಪ್ಪ ಅಂತಂದ್ರೆ ಅವರು ತನ್ನ ಸರ್ಕಾರಿ ನೌಕರಿಯನ್ನ ತೊರೆದು ಸೊ ಅವರು ಕಾಂಶಿರಾಮ್ಜಿಯವರ ಒಂದು ಚಳುವಳಿಯನ್ನ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೆಸಿ ತನ್ನ ವೈಯಕ್ತಿಕ ಬದುಕನ್ನು ಕೂಡ ಅವರು ತ್ಯಾಗ ಮಾಡಿ ಚಳುವಳಿಯನ್ನ ಕಟ್ತಿದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಒಂದು ಫ್ಯಾನ್ ಆಗಿದ್ವಿ. ಬಹುಶಃ ಇಂಥ ಮನುಷ್ಯ ಬೇಕು ಈ ಸಮುದಾಯಕ್ಕೆ ಅಂತಕ್ಕಂಥ ಒಂದು ಮಾತಿತ್ತು. ಬಹುಶಃ ಅವ್ರು ಮಾಡ್ತಿರ್ತಕ್ಕಂಥ ತರಬೇತಿಗಳನ್ನ ಅನೇಕ ಯುವಕರು ಕೇಳಿ ಪ್ರೇರೇಪಿತರಾಗಿ ಅನೇಕ ಜನರು ಈ ಒಂದು ಬಹುಜನ ಚಳವಳಿಗೆ ಬಂದಿದ್ದಾರೆ. ಸೊ ಇಂಥ ಒಂದು ಒಬ್ಬ ನಾಯಕ ಈ ಒಂದು ಕಾಲಘಟ್ಟದಲ್ಲಿ ತನ್ನೆಲ್ಲ ನಿಲುವುಗಳನ್ನ ಬದಿಗೊತ್ತಿ ಎಲ್ಲವಕ್ಕೂ ಕೂಡ ಯೂಟರ್ನ್ ಹೊಡೆದು ಯಾವ ಚಳುವಳಿ ಸರಿ ಇಲ್ಲ, ಯಾವ ಸಿದ್ಧಾಂತ ಸರಿ ಇಲ್ಲ, ಯಾವ ಪಕ್ಷ ಸರಿ ಇಲ್ಲ, ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಉರಿತಿರ್ತಕ್ಕಂಥ ಮನೆ, ಕಾಂಗ್ರೆಸ್ನ ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಅಂಬೇಡ್ಕರ್ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅವರು ಸತ್ತಂತ ಸಂದರ್ಭದಲ್ಲಿ ಅವರಿಗೆ ಒಂದು ಗುಂಟೆ ಜಾಗನೂ ಕೂಡ ಡೆಲ್ಲಿಲಿ ಕೊಡ್ಲಿಲ್ಲ, ಅವರ ಗೌರವಯುತವಾಗಿ ಶವ ಸಂಸ್ಕಾರ ಮಾಡ್ಲಿಲ್ಲ, ಅವ್ರಿಗೊಂದು ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಲ್ಲ ಅಂತೇಳಿ ಗಂಟಾಗಟ್ಲೆ ಭಾಷಣ ಮಾಡ್ತಿರ್ತಕ್ಕಂಥ ಒಬ್ಬ ಮನುಷ್ಯ ಇವತ್ತು ಅದೇ ಉರಿತಿರ್ತಕ್ಕಂಥ ಮನೆಗೆ ಈ ದಲಿತ ಸಮುದಾಯವನ್ನ ಇವತ್ತು ನೀವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತೇಳಿ ಒಂದ್ ರೀತಿ ತಲೆಹಿಡಿದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಬಹಳ ಅಕ್ಷಮ್ಯವಾದದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ದಲಿತ ಸಮುದಾಯದಲ್ಲಿರ್ತಕ್ಕಂಥ 2-3 ಜನ ಹೇಳಿಕೆ ಕೊಟ್ಟ ತಕ್ಷಣ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಸುಮಾರು 4.5 ಲಕ್ಷಕ್ಕಿಂತ ಹೆಚ್ಚು ಮತದಾರ ಏನಿದ್ದಾರೆ, ಸೊ ಇವರು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿನಿಧಿಗಳಲ್ಲ. ಇವ್ರು 4 ಜನ ಏನು ದಲಿತ ಸಮುದಾಯದ ಪ್ರತಿನಿಧಿಗಳಲ್ಲ ಇವರು. ಯಾಕೆಂತಂದ್ರೆ ಇವರಿಗೆ ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಇದ್ರೆ, ಈ ಸಮುದಾಯದ ಬಗ್ಗೆ ಗೌರವ ಪ್ರೀತಿಗಳಿದ್ರೆ ಖಂಡಿತವಾಗ್ಲೂ ಬಹುಜನ ಚಳವಳಿನ ಸಪೋರ್ಟ್ ಮಾಡ್ಬೇಕು. ಯಾಕೆಂತಂದ್ರೆ ಬಹುಜನ ಚಳವಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಸ್ಮಿತೆಯನ್ನು ಹೊಂದಿರತಕ್ಕಂಥದ್ದು. ಯಾಕೆಂತಂದ್ರೆ ಅವರು ಏನು ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಹುಟ್ಟಾಕ್ತಂತ ಸಂದರ್ಭದಲ್ಲಿ ಯಾವ ನೀಲಿ ಬಾವುಟ ಇಟ್ಕೊಂಡಿದ್ರು, ಯಾವ ಆನೆ ಗುರುತು ಇಟ್ಕೊಂಡಿದ್ರು, ಅದೇ ಆನೆ ಗುರುತನ್ನ ಇವತ್ತು ಬಹುಜನ ಸಮಾಜ್ ಪಾರ್ಟಿ ತನ್ನ ಪಕ್ಷದ ಗುರುತಾಗಿ ಇಟ್ಕೊಂಡು ಮುನ್ನಡೆಸಿರ್ತಕ್ಕಂಥ ಚಳವಳಿ. ಸೊ ಆ ನಿಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ತಳ ಸಮುದಾಯದ ಬಂದಿರತಕ್ಕಂಥ ಅಕ್ಕ ಮಾಯಾವತಿಯವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾದರಿ ಆಗ್ಬೇಕು. ನಾವು ಬರೀ ಮುಖ್ಯಮಂತ್ರಿ ಪದವಿ ಕೊಡಿ, ಮಂತ್ರಿ ಪದವಿ ಕೊಡಿ ಅಂತೇಳಿ ನಾವು ಕಾಂಗ್ರೆಸ್ ಹತ್ರ, ಬಿಜೆಪಿ ಹತ್ರ, JDS ಹತ್ರ ಬೇಡಿ ಪಡಿತಕ್ಕಂಥದ್ದಲ್ಲ. ಇದು ಯಾವುದೇ ಕಾರಣಕ್ಕೂ ಈ ನಿಟ್ಟಿನಲ್ಲಿ ಕಲ್ವೀರ್ ಅವರು ಯೋಚನೆ ಮಾಡಬೇಕು. ಅವರು ಬುದ್ಧಿವಂತರಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಈ ಸಮುದಾಯನ ದಿಕ್ತಪ್ಪಿಸಿ
ತಾವು ತಮ್ಮ ಕೊನೆಯ ದಿನಗಳಲ್ಲಿ ಈ ಜನರ ಒಂದು ನೆಗೆಪಾಟ್ಲಿಗೆ ಗುರಿಯಾಗಬಾರ್ದು, ಒಂದು ಶಾಪ ಗುರಿಯಾಗಬಾರ್ದು ಅಂತ ನಾನು ಹೇಳಿಕ್ ಬಯಸ್ತೇನೆ. ಜಿಲ್ಲೆಯ ದಲಿತ ಸಂಘಟನೆಗಳು ಬಿಎಸ್ಪಿ ಪಕ್ಷಕ್ಕೆ ಬೆಂಬಲ ನೀಡ್ತಿದಾವ ಇಲ್ವಾ? ಬಹುಶಃ ಈ ಪ್ರಶ್ನೆ, ನಾನು ಒಂದು ದಲಿತ ಸಮುದಾಯದಿಂದ ಹುಟ್ಟು ಬಂದಿರತಕ್ಕಂಥವನು. ಸುಮಾರು 2.5 ದಶಕಗಳ ಕಾಲ ಇವರ ಒಡನಾಟದಿಂದ ಬಂದಿರತಕ್ಕಂಥವನು. ಅನೇಕ ರೀತಿಯಾದಂತ ಒಂದು ಹೋರಾಟಗಳಲ್ಲಿ ನಾನು ಕೂಡ ಅವ್ರ ಜೊತೆ ಸಹಭಾಗಿಯನ್ನ ಹೊಂದಿರತಕ್ಕಂಥವನು. ಈ ಒಂದು ನಿಟ್ಟಿನಲ್ಲಿ ನಾನು ಮುಖಂಡರ ಜೊತೆ ನಾನು ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹೋರಾಟವನ್ನು ನೀವು ಒತ್ತಡದಿಂದ ಬಲ್ಲವರಾಗಿದ್ದೀರಿ. ಸೊ ಹಂಗಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲವು ಮಾಧ್ಯಮಗಳ ಮುಖಾಂತರವಾಗಿ ಕೆಲವು ಸ್ಟೇಟ್ಮೆಂಟ್ಗಳನ್ನ ಕೆಲವು ದಲಿತ ಮುಖಂಡರು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಸೊ ಇದು ಬಹಳ ಒಂದು ಬೇಜಾರಾಗಿರ್ತಕ್ಕಂಥ ಸಂಗತಿ. ಏನಪ್ಪಾ ಅಂತಂದ್ರೆ, ದಲಿತ ಸಂಘಟನೆಗಳ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಕೂಡ ಆತ್ಮವಂಚನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಸೊ ಇತ್ತೀಚೆಗೆ ತಾನೇ ಈ ಒಂದು ತಳ ಸಮುದಾಯಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಬರ್ತಿರ್ತಕ್ಕಂಥ ಒಂದು ಸಂದರ್ಭದೊಳಗಡೆ ಸೊ ನಮ್ಮ ರಾಜಕೀಯ ಅಸ್ಮಿತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಮುಂದುವರಿಸಲಿಕ್ಕೆ, ಬೆಳೆಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಅವಕಾಶಗಳು ಇದ್ದಂತ ಸಂದರ್ಭದಲ್ಲಿ ಸೊ ಈ ಒಂದು ಸಂಘಟನೆಗಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಉರಿತಿರ್ತಕ್ಕಂಥದ್ದು ಮನೆ, ಯಾವುದೇ ಕಾರಣಕ್ಕೂ ನೀವು ಅಲ್ಲಿಗೆ ಹೋಗ್ಬೇಡಿ, ನೀವು ಸುಟ್ಟೋಗ್ತೀರಾ ಅಂತಕ್ಕಂಥ ಒಂದು ಸಂದೇಶವನ್ನ, ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ದಲಿತ ಸಂಘಟನೆಗಳು ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಡಿನ ಸಂಗತಿ. ಇದು ಆತ್ಮವಂಚನೆಯ ಕೆಲಸ, ಇದು ಅಂಬೇಡ್ಕರ್ ವಿರೋಧಿ ಕೆಲಸ, ಅವರ ಸಿದ್ಧಾಂತಗಳಿಗೆ ಚೂರಿ ಆಗ್ತಕ್ಕಂಥ ಕೆಲಸ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಸೊ ಅದಕ್ಕೆ ಒಂದು ಗ್ರಂಥನೇ ಬರೆದ್ಬಿಟ್ರೆ ದಾಖಲೆಯಾಗಿ. ನಾನು ಬರೀ ಮಾತಲ್ಲಿ ಹೇಳಿದ್ರೆ ಇದನ್ನ, ಸೊ ಇವನೇನೋ ಬರೀ ಮಾತಲ್ಲಿ ಹೇಳ್ತಿದ್ದಾನೆ ಅನ್ಬೋದಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರು ನಿಖರವಾಗಿ ಓದ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಬರೆದಕ್ಕಂಥ ಪುಸ್ತಕ ಏನಿದೆ, ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ಅನ್ಟಚಬಲ್ ಅಂತೇಳಿ, ಗಾಂಧಿ ಮತ್ತೆ ಕಾಂಗ್ರೆಸ್ ಈ ಒಂದು ಅಸ್ಪೃಶ್ಯ ಸಮುದಾಯಗಳಿಗೆ ಏನು ಮಾಡಿದೆ ಅಂತಕ್ಕಂಥ ಒಂದು 500-600 ಪುಟಗಳ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕವನ್ನ ನಮ್ಮ ಸಮುದಾಯದ ಮುಖಂಡರುಗಳು, ದಲಿತ ಸಮುದಾಯದ ಮುಖಂಡರುಗಳು ಅದನ್ನು ಓದಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನಮ್ಮ ನಿಲುವುಗಳು ಹೆಂಗಿರ್ಬೇಕು, ನಮ್ಮ ತೀರ್ಮಾನಗಳು ಹೆಂಗಿರ್ಬೇಕು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ದಯಮಾಡಿ ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೋಬೇಕು. ತಾವು ಯಾವುದೇ ಉದ್ದೇಶ, ಯಾವ ಕಾಂಟೆಸ್ಟ್ ಅಲ್ಲಿ ನೀವು ಹೇಳಿದಿರೋ ನನಗೆ ಗೊತ್ತಿಲ್ಲ, ಯಾವ ಕಾರಣದಿಂದ, ಅಥವಾ ಗಂಗಾಧರ್ ಬಹುಜನ್ ಸಮರ್ಥನ ಇಲ್ಲ ಅಂತಲೋ ನಿಮ್ ಭಾವನಾ, ಅಥವಾ ಅವನಿಗೆ ನಾಲೆಡ್ಜ್ ಇಲ್ಲ ಅಂತಲೋ. ಸೊ ದಯಮಾಡಿ ನನ್ನ ಜೊತೆ ಕೂತು ಮಾತಾಡಿ. ನಿಮಗೆ ಏನ್ ನಿರೀಕ್ಷೆ ಇದೆ, ಯಾವ ತರದ ಅಡ್ಮಿನಿಸ್ಟ್ರೇಷನ್ ನೀವು ಬಯಸ್ತೀರಿ, ನಾನು ಗೆದ್ರೆ ನಿಮ್ಗೆ ಏನ್ ಬಯಸ್ತೀರಿ, ಈ ಸಮುದಾಯಕ್ಕೆ ಏನ್ ಬೇಕು, ಈ ಜಿಲ್ಲೆಗೆ ಏನ್ ಬೇಕು, ನನ್ನ ಜೊತೆ ಮುಕ್ತವಾಗಿ ಮಾತಾಡಿ. ಖಂಡಿತವಾಗ್ಲೂ ನಾನು ಸಿದ್ಧನಾಗಿದ್ದೀನಿ. ಅದು ಬಿಟ್ಬಿಟ್ಟು ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ, ಅಂಬೇಡ್ಕರ್ ಚಳುವಳಿಯನ್ನ ದಿಕ್ತಪ್ಸ್ತಕ್ಕಂಥ, ಅಂಬೇಡ್ಕರ್ ಹೆಸರು ಹೇಳಿ ದಿಕ್ತಪ್ಸ್ತಕ್ಕಂಥ ಕೆಲಸವನ್ನ ದಲಿತ ಸಂಘಟನೆ ಮುಖಂಡರುಗಳು ಮಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.